23ನೇ ತಾರೀಕು ನಮ್ಮ ಬಳ್ಳಾರಿ ಜಿಲ್ಲಾದಲ್ಲಿ ಅತ್ಯಂತ ಪುರಾತನ ಮತ್ತು ಶ್ರೇಷ್ಠವಾದಂಥ ರೂಪನಗುಡಿ ವೆಂಕಟೇಶ್ವರ ಸ್ವಾಮಿದು ವೈಕುಂಠ ಏಕಾದಶಿ ಪ್ರಯುಕ್ತ ಮತ್ತು 23ನೇ ತಾರೀಕು ವಿಶೇಷವಾದಂಥ ಪೂಜೆಗಳಿರ್ತವೆ. ಸುತ್ತಮುತ್ತ ಗ್ರಾಮಸ್ಥಗಳು ಹೋದ ವರ್ಷ ನಾವು ಸ್ವಾಮಿಯವರ ಆಶೀರ್ವಾದದಿಂದ ರೆನೋವೇಷನ್ ಆದಮೇಲೆ ಭಾಳಷ್ಟು ಜನ ಬಳ್ಳಾರಿಯಿಂದನೇ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಈಗ ಆ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಈ ದೇವಸ್ಥಾನಕ್ಕೂ ಕೂಡ ಏನಾಗಿದೆ ಸರ್, ಪ್ರಚಾರ ಇಲ್ಲ ಅಂತ ಹೇಳಿದ್ರೆ ಯಾವ ದೇವಸ್ಥಾನಕ್ಕೂ ಕೂಡ ಜನ ಹೋಗೋಂಥ ಪರಿಸ್ಥಿತಿ ಇಲ್ಲ. ಏನು ಮಾಹಿತಿ ಕೊರತೆ ಭಾಳ ಮಂದಿಗೆ. ಸುತ್ತಮುತ್ತಲಿರೋ ಹಳ್ಳಿಗೂ ಕೂಡ ಅಲ್ಲಿ ಶಂಕರ ಬಣ್ಣಾಗಿರೋರ್ಗೆ ಗೊತ್ತಿಲ್ಲ, ಎಷ್ಟೋ ಮಂದಿ ಹುಡುಗರು ಹೋಗಿದ್ದಾರೆ ರೂಪನಗುಂಡ. ನಾವು ರೆನೋವೇಷನ್ ಮಾಡೋವ್ರಿಗೂ ಟೆಂಪರರಿ ನೋಡಿದ್ದಿಲ್ಲ. ಅಂಥದ್ದು ತಾವೆಲ್ಲ ಒಂದು 2 ಸಾರಿ 3 ಸಾರಿ ಮೀಡಿಯಾದಲ್ಲೆಲ್ಲ ಕವರೇಜ್ ಮಾಡಿದ ನಂತರ ತುಂಬ ಜನ ಆಸಕ್ತಿ ವಹಿಸಿ ಇಲ್ಲ ಪುರಾತನವಾದಂಥ ದೇವಸ್ಥಾನ ಅಂತೇಳಿ ಈಗ ಭಾಳ ಜನ ಅಲ್ಲಿ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಹೋಗಿ ಬಂದವರು ಎಲ್ಲರೂ ಕೂಡ ಹೇಳ್ತಾರೆ, ಇಲ್ಲ ತುಂಬ ಚೆನ್ನಾಗಾಗಿದೆ ಸರ್ ಗುಡಿ, ಒಳ್ಳೆ ವಾತಾವರಣದಲ್ಲಿ. ಅಲ್ಲಿ ಬಗಲಿಗೆ ಒಂದು ಹಳೆ ಒಂದು ಕಲ್ಯಾಣ ಮಂಟಪ ಇದೆ, ಅದನ್ನೀಗ ಡೆಮಾಲಿಷ್ ಮಾಡಿಸಿ ನೆಕ್ಸ್ಟ್ ಇಯರ್ ಒಳಗಡೆ ಇನ್ನೊಂದು ಹೊಸ ಒಂದು ಕಮ್ಯುನಿಟಿ ಹಾಲ್ ಮಾಡಬೇಕಂತ ನಮ್ಮ ಮುಜರಾಯಿ ಇಲಾಖೆ ಸಚಿವರಂತ ರಾಮಲಿಂಗಣ್ಣ ಜೊತೆ ಮಾತಾಡಿದ್ವಿ. ಅದು ಈ ವೈಕುಂಠ ಏಕಾದಶಿ ಆದಮೇಲೆ ಅದನ್ನು ಪರ್ಮಿಷನ್ ತೊಗೊಂಡು ಡೆಮಾಲಿಷ್ ಮಾಡಿ ಹೊಸದೊಂದು ಕಮ್ಯುನಿಟಿ ಹಾಲ್ ಕಟ್ತೀವಿ. ಅಲ್ಲಿ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಮದುವೆಗಳಾಗಕ್ಕೆ ಎಲ್ಲಿ ಕಲ್ಯಾಣ ಮಂಟಪಗಳಿಲ್ಲ. ಸೊ ಆದ ಕಾರಣ ಅದು ಹೋಬಳಿ ಹೆಡ್ ಕ್ವಾರ್ಟರ್ಸ್ ರೂಪನಗುಡಿ ಅಂತ. ಸೊ ಅಲ್ಲಿ ಒಂದು ಕಮ್ಯುನಿಟಿ ಹಾಲು ಜಾಗನೂ ಬೇಕಾದಷ್ಟಿದೆ. ಇದೊಂದು ಕಮ್ಯುನಿಟಿ ಹಾಲು ಮುಜರಾಯಿ ಡಿಪಾರ್ಟ್ಮೆಂಟಿಂದನೇ ಕಟ್ಸೋದಕ್ಕೆ ಈಗ ಎಸ್ಟಿಮೇಟ್ಸ್ ಎಲ್ಲ ಮಾಡಿಸ್ತೀವಿ ಡೆಮಾಲಿಷ್ ಆದಮೇಲೆ. ಎರಡನೇದು ಫೆಬ್ರವರಿ ತಿಂಗಳಲ್ಲಿ ನಾವೊಂದು 10-12 ಡೇಸ್ ಆದಮೇಲೆ ನಿಮಗೆ ಡೇಟ್ ಕೂಡ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಹೇಳ್ತೀವಿ. ಬಳ್ಳಾರಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಜಾಬ್ ಮೇಳ ಮಾಡ್ತೇವೆ. ನಮ್ಮ ಶ್ರೀ ಸಾಯಿ ಸರ್ವಿಸ್ ಟ್ರಸ್ಟ್ ವತಿಯಿಂದ ಒಂದು ಜಾಬ್ ಮೇಳ, ಶ್ರೀ ಸಾಯಿ ಸರ್ವಿಸ್ ಟ್ರಸ್ಟ್ ಸರ್. ಮತ್ತು ಈಗ ಮಾತಾಡಿದ್ರಿಂದ ಕ್ಯಾನ್ಸರ್ ಡಿಟೆಕ್ಷನ್ದು ಈಗ ಬೇರೆಲ್ಲವೂ ಹೆಲ್ತ್ ಕ್ಯಾಂಪ್ಗಳು ಮಾಡ್ತಾರೆ, ಬಟ್ ಪರ್ಟಿಕ್ಯುಲರ್ ದಿಸ್ ಟೈಮ್ ಕ್ಯಾನ್ಸರ್ ಡಿಟೆಕ್ಷನ್ ಮಾಡಬೇಕಂತ ಈ ಡಾಕ್ಟ್ರುಗಳು ಬೇರೆ ಬೇರೆ ಹಾಸ್ಪಿಟ್ಲ್ಗಳ ಹತ್ರ ಮಾತಾಡ್ತಿದ್ವಿ. ಕಾರ್ಡಿಯಕ್ ಆ್ಯಂಡ್ ಕ್ಯಾನ್ಸರ್, ಯಾಕಂದರೆ ಇದು ಭಾಳ ಎಕ್ಸ್ಪೆನ್ಸಿವ್ ಟೆಸ್ಟ್ಗಳು, ಮತ್ತೊಂದು ಎಕ್ಸ್ಪೆನ್ಸಿವ್ ಆಗುತ್ತೆ. ಪ್ರೈಮಾ ಫೇಶಿಯಾ ಅವ್ರದ್ದು ಬಾಡಿ ನೋಡಿ, ಇರೋದು ಒಂದು ಬ್ಲಡ್ ಶಾಂಪಲ್ ನೋಡಿ ಕ್ಯಾನ್ಸರ್ ಯಾವ ಸ್ಟೇಜಲ್ಲಿದೆ, ಒಂದು ಅಟ್ಯಾಕ್ ಆಗಿದೆನಾ ಅಂತ ಗೊತ್ತಾಗಂಥ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಸ್ಬೇಕಂತೇಳಿ ಮೊದಲನೇ ಸಾರಿ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೆ. ಅದು ಮೋಸ್ಟ್ಲಿ ಅದು ಕೂಡ ಫೆಬ್ರವರಿನಲ್ಲಿ ಆಗ್ಬೋದು, ಜನವರಿ ಎಂಡ್ ಆರ್ ಫೆಬ್ರವರಿ. ಹಾರ್ಟ್ ಆ್ಯಂಡ್ ಕ್ಯಾನ್ಸರ್ ಇಬ್ಬರು ಹತ್ರ ಮಾತಾಡಿದ್ವಿ ಸರ್. ಮೋಸ್ಟ್ ಪ್ರಾಬ್ಲಮ್ ಒಂದೇ ದಿವಸ ಮಾಡ್ತೀವಿ ಸರ್. ಅಂದರೆ ಒಂದು ದಿವಸ ಎಲ್ಲ 2 ಡೇಸ್ ಇರ್ತದೆ ಸರ್. ಮೋಸ್ಟ್ಲಿ ಸಾಟರ್ಡೆ ಸಂಡೇ ಆ ಥರ. ಅಲ್ಲ ಸರ್, ಜಾಬ್ ಮೇಳ ಬೇರೆ ಇರ್ತದೆ, ಹೆಲ್ತ್ ಕ್ಯಾಂಪ್ ಬೇರೆ ಇರ್ತದೆ. ಹೆಲ್ತ್ ಕ್ಯಾಂಪ್ ಪರ್ಟಿಕ್ಯುಲರ್ಲಿ ವಿ ಆರ್ ವರಿಡ್ ಅಬೌಟ್ ಕ್ಯಾನ್ಸರ್ ಆ್ಯಂಡ್ ಕಾರ್ಡಿಯಕ್. ಅದು ಜಯದೇವ ಮತ್ತು ನಾರಾಯಣ ಹೃದಯ ಹತ್ರ ಮಾತಾಡ್ತಿದ್ವಿ. ಅದು ಈ ವಾರದಲ್ಲಿ ಫೈನಲೈಸ್ ಆದ ಕೂಡಲೇ ಡೇಟ್ಗಳು ಸಮೇತ ನಿಮಗೆ ಮಾಧ್ಯಮಕ್ಕೆಲ್ಲ ಅದನ್ನು ಲೀಫ್ಲೆಟ್ಸು ಮತ್ತೊಂದು ಯಾರ್ಯಾರು ಬರೋದು ರಿಜಿಸ್ಟ್ರೇಷನ್ ಪ್ರಾಸೆಸ್ ಎಲ್ಲವು. ಯಾಕಂದರೆ ನಾವು ಏನೇ ಪ್ರಯತ್ನ ಮಾಡಿದ್ರು ಕೂಡ ಜನರನ್ನ ರೀಚ್ ಆಗೋದು ನಿಮ್ಮ ಮುಖಾಂತರನೇ ನಾವು ರೀಚ್ ಆಗಬೇಕು. ಸೊ ಎಸ್ಪೆಷಲಿ ಈ ಒಂದು ಇದಕ್ಕೆ ಕ್ಯಾನ್ಸರ್ಗೆ ಬಡ ಜನ ಬೇರೆ ಜನ ಹೋಗಿ ಬೇರೆ ಕಡೆ ಹೋಗಿ ನೋಡ್ಸ್ಕೋಬೇಕಂದ್ರೆ ಭಾಳ ಖರ್ಚಿನ ಕೂಡಿಂಥ ಒಂದು ಕಾಯಿಲೆ ಇದು. ಸೊ ಆದ ಕಾರಣ ಯಾರೂ ಮಾಡಿಲ್ಲ ಅಂತೇಳಿ ಈಗ ಕ್ಯಾನ್ಸರ್ ಡಿಟೆಕ್ಷನ್ದು ನಾವು ಫೆಬ್ರವರಿಯಲ್ಲಿ ಮಾಡಬೇಕಂತ ಪ್ಲಾನ್ ಮಾಡ್ತಿದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.